ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಮಂಗಳವಾರ ಬೆಳಗ್ಗೆ ಡೇ 3 ಇನ್ ಗೋವಾ. ಅರ್ಲಿ ಮಾರ್ನಿಂಗ್ಗೆ ಎದ್ಬಿಟ್ಟು ನಾನು ಮತ್ತು ಕವನ್ ಹಾಗೆ ಹಸ್ಬೆಂಡು ಬೀಚ್ ಹತ್ರ ಹೊರಟಿದ್ದೀವಿ. ನಾನು ಕೂಡ ಫ್ರೆಶ್ ಅಪ್ ಆಗಿದೆ. ಇವರಿನ ಏನು ಫ್ರೆಶ್ ಅಪ್ ಆಗಿರಲಿಲ್ಲ. ಆದರೆ ನಾನು ಆ ಫ್ರೆಶ್ ಅಪ್ ಆಗಿದ್ದು ವೇಸ್ಟ್ ಅಂತ ಅನ್ನಿಸ್ತು. ಯಾಕೆ ಅಂದರೆ ಮುಂದೆ ಹೋಗ್ತಾ ಹೇಳ್ತೀನಿ. ಆ್ಯಂಡ್ ನಮ್ಮ ಫ್ರೆಂಡ್ಸ್ ಅವ್ರನ್ನ ಮಲಗಿದ್ರು. ಮತ್ತು ಇನ್ನೇನು ಅವ್ರಿಗೆ ಡಿಸ್ಟರ್ಬ್ ಮಾಡೋದು, ನಾವೇ ಹೋಗಿ ಬರೋಣ, ಲಾಸ್ಟ್ ಒಂದು ಸೈಡ್ ಹೇಗಿರುತ್ತೆ ಬೀಚ್ ವ್ಯೂ, ಮತ್ತು ಇನ್ನು ಯಾವಾಗ ಬೀಚ್ ಸೈಡ್ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ ಅಂತೇಳಿ ಹೋಗಿದ್ವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಇಲ್ಲಿ ಬೀಚ್ ಹತ್ರ ಬಂದಿದ್ದೀವಿ. ಇನ್ನೇನು ಚೆಕ್ಔಟ್ ಆಗಬೇಕು. ಇವಾಗ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಿದ್ದೀವಿ. ಹಾಗೆ ಸ್ವಲ್ಪ ಇನ್ನೇನು ನೆಕ್ಸ್ಟ್ ಯಾವಾಗ ಬರ್ತೀವೋ ಏನೋ ಅಂತ ಹೇಳಿ ಗೊತ್ತಿಲ್ವಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಎಂಜಾಯ್ ಮಾಡ್ಕೊಂಡು ಹೋಗೋಣ, ಒಂದಿಷ್ಟು ಫೋಟೋಸ್ನ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಈಗ ಬೀಚ್ ಹತ್ರ ಬಂದಿದ್ದೀವಿ. ಆ ಕಡೆ ಸೈಡ್ ಹೋದರೆ ಬಾಗ ಆ ಸೈಡ್ ಬರುತ್ತೆ, ಫುಲ್ ಬಾಗ ಬೀಚಲ್ಲೇ. ಬಟ್ ನಮ್ದು ಈ ಸೈಡ್ ಪ್ರಾಪರ್ಟಿ ಬಾಗ ಬೀಚ್, ಮೇನ್ ಬಾಗ ಬೀಚಿಂದು ಅಂದರೆ ಏನಂತಾರೆ ನೇಮ್ ಇರೋದು ಎಲ್ಲ ಆ ಸೈಡಲ್ಲೇ. ಫುಲ್ ಅಲ್ಲಿಂದ ಈ ಕಡೆ ಡೆಜೈನ್ವರೆಗೂ ಬಾಗ ಬೀಚಲ್ಲೇ ಇದು. ಈ ಕಡೆ ಇಷ್ಟೊಂದು ಬೋಟ್ ಇದೆ, ಕಾಣಲ್ಲ ಅನಿಸುತ್ತೆ. ನನ್ನ ಮಗ ಅಂತೂ ತುಂಬಾ ಹಠ ಮಾಡ್ತಿದ್ದ ಬೋಟಿಂಗಿಗೆ ಹೋಗೋಣ ಅಂತ ಹೇಳಿ. ನನ್ನ ಹಸ್ಬೆಂಡು ಹೋಗೋಣ ಅಂತೇಳಿ ಹಿಂಸೆ ಕೊಡ್ತಾಯಿದ್ರು. ಯಾಕಂದರೆ ಹಿಂದಿನ ದಿನವೂ ಅವ್ರಿಗೆ ಹೋಗೋದಕ್ಕೆ ಬಿಡಲಿಲ್ಲ ನಾನು. ಆವಾಗ್ಲೂ ಮತ್ತು ಸುಮ್ಮನೆ ಅನ್ನೆಸೆಸರಿ ಒಂದಿನ ವೇಸ್ಟು, ಮಧ್ಯದಲ್ಲಿ ಮಕ್ಳು ಇಟ್ಕೊಂಡಿರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ ನಾನು ಅಲ್ಲೂ ಬೇಡ ಅಂತ ಹೇಳಿದ್ದೆ. ಹಾಗಾಗಿ ಇದಕ್ಕಾದರೂ ಹೋಗೋಣ, ಅಟ್ಲೀಸ್ಟ್ ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಹೊರಟ್ವಿ. ಆದರೂ ಅಲ್ಲಿ ಭಯ ಅಂದರೆ ಭಯ, ಸಖತ್ತು ಭಯ ಆಗ್ತಾಯಿತ್ತು ನನಗಂತೂ. ಅಲೆ ಬರ್ತಿತ್ತಲ್ಲ ಆ ಟೈಮಲ್ಲಿ, ಬೋಟ್ ಮೇಲೆ ಆಗೋದು ತಳಗಾಗೋದು ಆ ಥರ ಎಲ್ಲ ಆಗ್ತಾಯಿತ್ತು. ಹಾಗೆ ಅಲ್ಲಿ ಇನ್ನೊಬ್ರು ಯಾರೋ ಇನ್ನೊಂದು ಪಕ್ಕದ ಬೋಟಲ್ಲಿ ಜಂಪ್ ಆದರು. ಅವರೇನೋ ಅಲ್ಲಿ ಪಾರ್ಕಿಂಗ್ ಮಾಡಿದರು ಅಂತ ಹೇಳಿ. ಸಮುದ್ರ ಏನೇ ಇದ್ರೂ ನೋಡೋದಕ್ಕೆ ಅಷ್ಟೇ ಚೆಂದ. ಅದರಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ತೀವಿ, ಅದರಲ್ಲೇ ಆಟ ಆಡ್ತೀವಿ ಅನ್ನೋದು ತುಂಬಾ ಕಷ್ಟ. ನಾವು ಕೂಡ ರೂಮ್ ಬಂದು ಫ್ರೆಶ್ ಅಪ್ ಆಗಿ ಚೆಕ್ಔಟ್ ಆದ್ವಿ. ಇನ್ನೇನು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗ್ತಿದ್ವಿ. ಇಲ್ಲಿಂದ ಗೋವಾದಿಂದ 2 hours ಅಷ್ಟೇ ಇರೋದು. ಅದೇ ಸ್ವಲ್ಪ ರೋಡ್ ಗೊತ್ತಿಲ್ಲದೆ, ಇನ್ನು ಸ್ವಲ್ಪ ರೋಡ್ ಅಷ್ಟು ಚೆನ್ನಾಗಿರಲಿಲ್ಲ. ನಾವು ಕೂಡ ನಮಗೆ ರೂಟ್ ಗೊತ್ತಿರಲಿಲ್ವಲ್ಲ, ಹಾಗಾಗಿ ನಾವು ಮ್ಯಾಪ್ ಹಾಕ್ಕೊಂಡು ಹೋಗೋಷ್ಟರಲ್ಲಿ 3 hours ಆಯಿತು. ಆ್ಯಂಡ್ ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ಬಂದ್ವಿ. ಆ್ಯಂಡ್ ನಾವು ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಡೆಸ್ಟಿನೇಷನ್ ದಾಂಡೇಲಿಯಲ್ಲಿ ಉಡ್ಪಿಕರ್ ಅನ್ನೋ ಒಂದು ರೆಸಾರ್ಟು. ದಾಂಡೇಲಿ ಸಿಟಿನೇ ಬೇರೆ ಸೈಡ್ ಇರೋದು, ಬಟ್ ಇಲ್ಲಿ ನಾವು ಫಾರೆಸ್ಟ್ ಮಧ್ಯದಲ್ಲಿ ಒಂದು ರೆಸಾರ್ಟ್ನ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ಇವಾಗ ನಾವು ಉಡ್ಪಿಕರ್ಗೆ ಚೆಕ್ ಇನ್ ಆಗಿದ್ದೀವಿ ದಾಂಡೇಲಿಲಿ. ಇವಾಗ ಆಲ್ಮೋಸ್ಟ್ 2:30 ಆಯಿತು. ಇವಾಗ ಹೋಗಿ ಊಟ ಮಾಡಬೇಕು. ನಾವು ಬಂದಿದ್ದೇ ಲೇಟ್ ಆಯಿತು. ನಮಗೆ 12 ಗಂಟೆಗೆ ಚೆಕ್ ಇನ್ ಇದ್ದಿದ್ದು. ನಮಗೆ ಅಲ್ಲಿಂದ ಹೊರಟಿ ಸ್ವಲ್ಪ ಲೇಟ್ ಆಗಿರೋದ್ರಿಂದ, ಆ್ಯಂಡ್ ರೋಡ್ ಕೂಡ ತುಂಬಾ ಕರ್ವಿಂಗ್ಸ್ ಇತ್ತು. ಹಾಗೆ ಮ್ಯಾಪ್ ಹಾಕ್ಕೊಂಡು ಬರೋ ಸ್ವಲ್ಪ ಕಷ್ಟ ಆಯಿತು, ಹಾಗಾಗಿ ಲೇಟ್ ಆಯಿತು. ಇವಾಗ ಹೋಗಿ ಫಸ್ಟು ಊಟ ಮುಗಿಸ್ಕೊಂಬರ್ತೀವಿ. ಹಾಗೆ ಇಲ್ಲಿ ವಾಟರ್ ಗೇಮ್ಸ್ ಎಲ್ಲ ಇವಾಗ ಹೋದ್ರೂ ವೇಸ್ಟ್ ಆಗುತ್ತೆ ಅಂತೇಳಿ ಮಾರ್ನಿಂಗ್ ಹೊರಟಿದ್ದೀವಿ. ಹೋಗ್ತಾ ಅಪ್ಡೇಟ್ ಕೊಡ್ತೀನಿ. ಆ್ಯಂಡ್ ರೂಮ್ ಟೂರ್ ಕೂಡ ಮಾಡ್ತೀನಿ. ಫಸ್ಟ್ ಹೋಗಿ ಊಟ ಮುಗಿಸ್ಕೊಬರೋಣ, ಹೊಟ್ಟೆ ಸಿಗ್ತಿದೆ. ಇವಾಗ ಇಲ್ಲಿ ವೆಜ್ಜು ನಾನ್ ವೆಜ್ ಬಫೆಟ್ ಇದೆ, ಅಂದರೆ ಲಂಚು. ಬನ್ನಿ ತೋರಿಸ್ತೀನಿ ಏನೇನಿದೆ ಅಂತ. ನಾವು ಸೆಲೆಕ್ಟ್ ಮಾಡ್ಕೊಂಡಿರೋದು ನಮಗೂ ಗೊತ್ತಿರಲಿಲ್ಲ, ರೆಸ್ಟೋರೆಂಟ್ ಅಪೋಸಿಟೇ ಇರೋದು ನಮ್ಮ ರೂಮು. ಇದು ನೆಸ್ಟ್ ಕೋಟೇಜು. ಇದು 4 occupancy ರೂಮ್. ಇದು ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮ ಹಸ್ಬೆಂಡ್ ಅಂತೂ ಈ ಥರ ಒಂದು ಪ್ಲ್ಯಾನಲ್ಲಿ ನಾವು ನಮ್ಮ ಮನೆ ಹತ್ರ ಮಾಡ್ಕೊಳ್ಳೋಣ, ಒಂದು ಪಕ್ಕದಲ್ಲೇ ನಮ್ಮದು ಇನ್ನೊಂದು ಪ್ರಾಪರ್ಟಿ ಇದೆ, ಅಲ್ಲಿ ಮಾಡ್ಕೊಳ್ಳೋಣ ಅಂತೇಳಿ ಅವರಿಗೆ ಹುಚ್ಚಿಡ್ಬಿಟ್ಟಿದೆ. ಈ ಒಂದು ರೆಸಾರ್ಟ್ ನೋಡಿಬಿಟ್ಟು ಅಷ್ಟು ಚೆನ್ನಾಗಿದೆ. ಒಂದು ಮೈಂಡ್ ರಿಲ್ಯಾಕ್ಸ್ ಆಗೋದಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಯಾವುದೇ ಥರ ಫೋನ್ ಕಾಲ್ಸ್ ಇಲ್ಲದೇ ಆರಾಮಾಗಿ, ಯಾವ ಒಂದು ಟೆನ್ಷನ್ ಇಲ್ಲದೇನೋ ಆರಾಮಾಗಿ ಈ ಒಂದು ರೆಸಾರ್ಟಲ್ಲಿ 2 ದಿನ ಇದ್ದು ಬರ್ಬೋದು. ಬಟ್ ಇಲ್ಲಿ ತುಂಬ ಜನ ಅಂದರೆ ಫ್ಯಾಮಿಲೀಸ್ ತುಂಬ ಎಲ್ಲರೂ ಇರಬೇಕು. ಬರೀ ಒಬ್ಬರು ಇಬ್ಬರಿಗೆಲ್ಲ ಸೆಟ್ ಆಗೋಲ್ಲ. ಬಟ್ ಸೆಟ್ ಆಗೋದಿದ್ರೆ ಆಗುತ್ತೆ ಕೆಲವೊಬ್ಬರಿಗೆ. ನಮ್ಗೆ ಓಕೆ ಇತ್ತು. ಬಟ್ ಆದರೆ ಇನ್ನೂ ಸ್ವಲ್ಪ ಜನ ಫ್ಯಾಮಿಲಿ ಎಲ್ಲರೂ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಒಂಥರ ಎಂಜಾಯ್ಮೆಂಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಅವರಲ್ಲಿ ಫುಲ್ಲು ಎಲ್ಲದೂ ಈ ಥರ ಚಾಪೆ ಬರುತ್ತಲ್ಲ, ಹಿಂಡಿದಾರಲ್ಲ
ಚಾಪೆ ಇದು ಬಿದ್ರಿನ ಚಾಪೆ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಅದು ಹಿಂಡಿರ್ತಾರಲ್ಲ ಅದರಿಂದ ಫುಲ್ ಎಲ್ಲ ಒಂದು ಫಸ್ಟ್ ಒಂದು ಲೇಯರ್ ಹಾಕಿ ಅದ್ರ ಮೇಲೆ ಹಿಂದೆ ಟಾರ್ಪಲ್ ಹಾಕಿರ್ತಾರೆ. ಅದಾದಮೇಲೆ ಮತ್ತೆ ಈ ಥರ ಲೇಯರ್ ಹಾಕಿ ಮಾಡಿರ್ತಾರೆ. ಆ್ಯಂಡ್ ಒಂದು ಡ್ರೆಸ್ಸಿಂಗ್ ರೂಮ್ ಕೂಡ ಕೊಟ್ಟಿದ್ದಾರೆ, ಅದಕ್ಕೊಂದು ಕಬೋರ್ಡು ಆ ಥರ ಎಲ್ಲ ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಈವನ್ ಬಾತ್ರೂಮ್ ಕೂಡ ಅಷ್ಟೇ ಕ್ಲೀನಾಗಿತ್ತು. ಹಾಗೆ ಇಲ್ಲಿ ಆಟ ಆಡೋದಕ್ಕೆ ಅಂತ ಹೇಳಿ ಕೇರಮ್ ಬೋರ್ಡು ಹಾಗೆ ಅದ್ರ ಪಾನ್ಸ್ ಎಲ್ಲನೂ ಇಟ್ಟಿದ್ದಾರೆ. ನನ್ನ ಮಗ ಹೋಗಿದ ತಕ್ಷಣ ಫಸ್ಟ್ ಅದನ್ನೇ ತೆಗೆದ್ಬಿಟ್ಟು ಎಲ್ಲ ನೋಡ್ತಾ ಇದೆ. ಆ್ಯಂಡ್ ನನ್ನ ಮಗ ಮುಂಚೆನೇ ಒಂದು ಟಾಪಲ್ಲಿರೋವಂಥ ಒಂದು ಬೆಡ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಾನು ಇಲ್ಲೇ ಮಲ್ಕೋತೀನಿ ಅಂತ ಹೇಳಿ ಹೇಳ್ತಾ ಇದ್ದೆ. ಆ್ಯಂಡ್ ಬಾತ್ರೂಮ್ ಕೂಡ ಅಷ್ಟೇ ಕ್ಲೀನಾಗಿ ಹೈಜಿನಾಗಿ ಮೇಂಟೈನ್ ಮಾಡಿದ್ದಾರೆ. ನಾವು ಮನೇಲೂ ಒಂದೊಂದ್ಸತಿ ಇಷ್ಟೊಂದು ಕ್ಲೀನಾಗಿ ಇಟ್ಕೊಂಡಿರ್ತೀವೋ ಇಲ್ಲೋ ನಮಗೆ ಗೊತ್ತಿರೋದಿಲ್ಲ. ಇಲ್ಲಂತೂ ಅಷ್ಟು ಕ್ಲೀನಾಗಿ ಇತ್ತು ಅಂತಲೇ ಹೇಳ್ಬೋದು. ನೀವು ಯಾರಾದರೂ ದಾಂಡೇಲಿಗೆ ಹೋಗೋ ಪ್ಲ್ಯಾನ್ ಮಾಡ್ತಿದ್ರಿ, ಈ ಒಂದು ರೆಸಾರ್ಟ್ನ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾನಾದರೂ 100% ಸಜೆಸ್ಟ್ ಮಾಡ್ತೀನಿ. ಅಷ್ಟು ಚೆನ್ನಾಗಿದೆ. ಅಡಿಕೆ ಇದೆ, ತೆಂಗಿದೆ, ಏನು ಬೇಕೆಲ್ಲ ಇದೆ. ಕಬಾನ್ ನನ್ನ ಮಗ ನೋಡಿ ಎಷ್ಟು ಆಟ ಆಡ್ತಿದ್ದಾನೆ. ಇದು ರೈನ್ ಡ್ಯಾನ್ಸು ನೈಟ್ ಟೈಮ್ ಮಾತ್ರ ಇರುತ್ತಿದ್ದು. ಫಸ್ಟಿಗೆ ಕೊಡ್ತೀನಿ ಅಂದಿದ್ದು ಈ ರೂಮು. ಕಬಾನ್ ಅಲ್ಲೋಗು, ಇಲ್ಲೋಡು. ಏ ಹೋಗೆ ಅರೆ ಅಡ್ಡ ಮಾಡ್ತೀನಿ ಹೋಗು. ಹಾರು ಬೇಗ, ಎಲ್ಲರದು ಆಗಿದೆ ಸುಮಾರು. ಹೋಗು ಹೋಗು ಹೋಗು. ನಿಂತ್ಕೊಬೋದೆ, ನಾವು ನಿಂತ್ಕೊಳ್ಳೋ ಅಷ್ಟಿದ್ದೀಯಪ್ಪ. ಫೋಟೋ ತೆಗಿಲ್ಲ ಹಿಂಗೆ ಇದರಲ್ಲಿ ಬರುತ್ತಾ? ಹಾಂ ಬರ್ತಾ ಇದೆ ಬರ್ತಾ ಇದೆ. ಈ ಒಂದು ಕ್ಲಿಪ್ಪಿಂಗ್ನ ನಾನು ನೀರು ಒಳಗಡೆ ಫೋನ್ನ ಇಟ್ಕೊಂಡು ಮಾಡಿರೋವಂಥದ್ದು. ನನಗೂ ಗೊತ್ತಿರಲಿಲ್ಲ ಹೆಂಗೆ ಬರುತ್ತೆ ಏನು ಅಂತ. ನಾನು ಆಚೆ ಬಂದ ಮೇಲೇ ಗೊತ್ತಾಗಿದ್ದು. ಬಟ್ ಅಲ್ಲಿ ಏನೂ ಕಾಣ್ತಿರಲಿಲ್ಲ. ಅದೇ ಏನಾದರೂ ಫಿಶಸ್ ಇದ್ದರೆ ಚೆನ್ನಾಗಿ ಕಾಣ್ತಿತ್ತು ಅನಿಸುತ್ತೆ. ಹಾಗೆಯೇ ಇನ್ನೂ ಒಂದು ಪೂಲ್ ಇತ್ತು, ಅಲ್ಲಿ ಮಕ್ಕಳಿಗೆ ಅಂತ ಹೇಳಿ ಬಿಟ್ಟಿದ್ರು. ದೊಡ್ಡವರು ಕೂಡ ಅಲ್ಲಿ ಆಟ ಆಡ್ಬೋದು. ಅಲ್ಲಿ ನೀರು ಬಬಲ್ಸ್ ಥರ ಬರುತ್ತೆ. ಆ ಟೈಮಲ್ಲಿ ಅದು ಮಸಾಜ್ ಥರ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ರು. ಚೆನ್ನಾಗಿತ್ತು ಅದನ್ನು. ಬಟ್ ನಾವು ಇಲ್ಲೇನು ತುಂಬ ಹೊತ್ತಿರಲಿಲ್ಲ. ಹಾಗೇನೆ ನಾನು ನನ್ನ ಫ್ರೆಂಡು ಯಾರು ಜಾಸ್ತಿ ಹೊತ್ತು ಮುಳುಗ್ತಾರೆ ಏನು ಅಂತ ಹೇಳಿ ನೋಡ್ತಾ ಇದ್ವಿ. ಇನ್ನು ಸ್ವಿಮ್ಮಿಂಗ್ ಪೂಲೆಲ್ಲ ಆಟ ಆಡಿದ್ಮೇಲೆ ನಾವು ನೆಕ್ಸ್ಟ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಬಂದ್ವಿ. ಇಲ್ಲಿ ಪಕೋಡ ಹಾಗೆ ಕಾಫಿ ಮತ್ತು ಟೀನ ಇಟ್ಟಿದ್ರು. ಹಾಗೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಒಂದು ವಾಕ್ ಹೋಗಿ ಬರೋಣ, ಫುಲ್ಲು ಡೆಡ್ ಎಂಡ್ವರೆಗೂ ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ. ಆ್ಯಂಡ್ ಸ್ವಿಮ್ಮಿಂಗ್ ಪೂಲ್ ಹತ್ರನೂ ಲೈಟಿಂಗ್ಸ್ ಎಲ್ಲ ಹಾಕ್ತಾಯಿದ್ರು. ಇನ್ನೂ ಸ್ವಲ್ಪ ಬೆಳಕಿತ್ತು. ಬಟ್ ಈ ರೆಸಾರ್ಟು ನೈಟಲ್ಲಿ ನೋಡೋದಕ್ಕೆ ಲೈಟಿಂಗ್ಸಲ್ಲಿ ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿ ಜೋಕಾಲಿ ಎಲ್ಲ ಆಟ ಹಾಕಿದ್ರು. ನಾನು ಮತ್ತು ನನ್ನ ಹಸ್ಬೆಂಡ್ ಸುಮ್ಮನೆ ಹಂಗೆ ಕೂತ್ಕೊಂಡು ಆಟ ಆಡ್ತಿದ್ವಿ. ಕವನ್ ಆಟ ಆಡ್ತಿದ್ದ, ಅವನು ಒಂದು 10 ನಿಮಿಷ ಆಟ ಆಡಿಬಿಟ್ಟು ಹೋಗ್ಬಿಟ್ಟ. ನಾನು ಮತ್ತು ನನ್ನ ಹಸ್ಬೆಂಡ್ ನಾವೊಂದು 5 ನಿಮಿಷ ಆಟ ಆಡ್ಕೊಂಡು ಕೂತ್ಕೊಂಡಿದ್ವಿ. ಅದರಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳೋಕ್ಲಿಲ್ಲ. ಮತ್ತು ಯಾಕೋ ಒಂಥರ ಆಗ್ತಾಯಿತ್ತು. ಆಗ್ತಾನೆ ಪೂಲಿಂದ ಇದು ಫ್ರೆಶ್ ಅಪ್ ಆಗಿ ಬಂದಿದ್ದಲ್ಲ, ಸರಿ ಮತ್ತೆ ಎಲ್ಲ ತಲೆ ತಿರ್ದಂಗೆ ಆಗುತ್ತೆ ಅಂತ ಹೇಳಿ ಬೇಡ ಅಂತ ಹೇಳಿ ಒಂದು 10 ನಿಮಿಷ ಆಟ ಆಡ್ಕೊಂಡು ಬಂದ್ವಿ. ಆ್ಯಂಡ್ ಇದು ನೈಟ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಹಾಗೆ ಇಲ್ಲಿ ಸ್ಪಾ ಅಂತ ಮೆನ್ಷನ್ ಮಾಡಿದರು. ಬಟ್ ನಾವು ಸ್ಪಾ ಇದೆ ಮಾಡಿಸ್ಕೊಳ್ಳೋಣ ಅಂತೇಳಿ ಸ್ಪಾಗೆ ಹೋಗೋಣ ಅಂದ್ಕೊಂಡ್ರೆ ಅಲ್ಲಿ ಸ್ಪಾ ಇರಲಿಲ್ಲ. ಹಾಗೆ ಊಟ ಎಲ್ಲ ಆದಮೇಲೆ ನಾನು ಯಾವುದೇ ಥರ ವೀಡಿಯೋಸ್ನ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಫೋನ್ನ ಚಾರ್ಜಿಗೆ ಹಾಕ್ಬಿಟ್ಟಿದ್ರಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ರೂಮಿಂದ ಚೆಕ್ಔಟ್ ಆಗ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಹಸ್ಬೆಂಡ್ ಮಿಸ್ಟರ್ ಫುಲ್ಲು ಕ್ಲೀನ್ ಆ್ಯಂಡ್ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲೊಂದು ರೆಸ್ಟೋರೆಂಟು. ಎಲ್ಲ ಟಿಫನ್ಸ್ ಎಲ್ಲ ಖಾಲಿಯಾಗಿಬಿಟ್ಟಿದೆ, ಅಂದರೆ ತೆಗ್ದಿರ್ತಾರೆ, ಎಲ್ಲ ಖಾಲಿಯಾಗಿದೆ. ಹಾಗೆಯೇ ಈ ಒಂದು ರೆಸಾರ್ಟಲ್ಲಿ ಫೋಟೋ ಸೆಕ್ಷನ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟ್ಗೂ ಚೆನ್ನಾಗಿದೆ. ಆದರೆ ಪ್ರೈಸು ನಮಗೆ ಇಲ್ಲಿ ಬಂದಮೇಲೆ GST ಸ್ವಲ್ಪ ಜಾಸ್ತಿ ಆಯಿತು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಪ್ರಾಬ್ಲಮ್ಸ್ ಇರಲಿಲ್ಲ ನಮಗೆ.
ರೆಸಾರ್ಟಿಂದ ಚೆಕ್ಔಟ್ ಆಗಿಬಿಟ್ಟು ನಮಗೆ ವಾಟರ್ ಸ್ಪೋರ್ಟ್ಸಿಗೆ ಅಂತ ಅಂದರೆ ವಾಟರ್ಸ್ ಗೇಮ್ಸಿಗೆ ಅಂತೇಳಿ ಬೇರೆ ಒಂದು ಪ್ರಾಪರ್ಟಿಗೆ ಕೊಟ್ಟಿದ್ದರು. ಇವರು ನಮಗೆ ಕೊಟ್ಟಿದ್ದು ಬೋಟಿಂಗು ಮತ್ತು ಕಾಯಕಿಂಗ್ ಅಷ್ಟೇ. ಹಾಗೆ ಜಿಪ್ ಲೈನ್ ಕೂಡ ಇತ್ತು. ನಮಗೆ ಬೋಟಿಂಗ್ ಹೋದೆ, ಆದರೆ ಕಾಯಕಿಂಗ್ ಹೋಗೋದಕ್ಕೆ ತುಂಬಾ ಭಯ ಆಗ್ತಿತ್ತು. ಯಾಕೋ ಏನೋ ಗೊತ್ತಿಲ್ಲ, ನೀರಂದರೆ ಅದ್ರ ಮೇಲೆ ಕೂತ್ಕೊಂಡು ಹೋಗಬೇಕು ಅಂದರೆ ತುಂಬಾ ಭಯ ಅನಿಸಿದೆ. ಕೆಲವೊಂದು ಇನ್ಸಿಡೆಂಟ್ ನಾನು ಕನ್ನಡ ನೋಡಿರೋದ್ರಿಂದ ನನಗೆ ಇದು ತುಂಬ ಭಯ ಇತ್ತು. ಆದರೂ ಇದು ಕಾಯಕಿಂಗ್ ಧೈರ್ಯ ಮಾಡಿ ನನ್ನ ಹಸ್ಬೆಂಡ್ ಕರ್ಕೊಂಡೋದ್ರು, ಬಾಯಿ ಏನೂ ಆಗಲ್ಲ ಅಂತ ಹೇಳಿ. ಹಾಗೆ ಅರ್ಧದಲ್ಲಿ ಒಂದು 5ರಿಂದ 10 ನಿಮಿಷನೂ ಆಟ ಆಡಿಲ್ಲ ನಾನು. ಇದು ಬಂದುಬಿಟ್ವಿ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ, ವಾಲ್ತಿದೆ ಅಂತ ಹೇಳಿ ನಾನಂತರೂ ಅಲ್ಲೇ ಅವರಿಗೂ ಟೆನ್ಷನ್ ಕೊಡ್ಕೊಂಡು ಕರ್ಕೊಂಬಂದುಬಿಟ್ಟೆ. ನನಗೆ ತುಂಬ ಇಷ್ಟನೇ ಆಗ್ತಿರ್ಲಿಲ್ಲ, ಅದೇನೋ ಒಂಥರ ಫುಲ್ಲು ಭಯ ಆಗ್ತಾಯಿತ್ತು. ನನ್ನ ಮಗ ಅಂತೂ ಆರಾಮಾಗಿದ್ದ. ನನಗೆ ಅದೇ ಆಶ್ಚರ್ಯ ಆಗಿದ್ದು ಈ ವಿಚಾರದಲ್ಲಿ. ಹಾಗೆಯೇ ಊಟ ಎಲ್ಲ ತಿಂದ್ಕೊಂಡು ಮತ್ತೆ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ನಮಗೆ ಸೂಟ್ ಆಗುವಂಥ ಫುಡ್ ಎಲ್ಲೂ ಸಿಗಲಿಲ್ಲ. ನಾವು ಧಾರವಾಡ ಬೈಪಾಸಲ್ಲಿ ಊಟ ತಿಂದ್ಕೊಂಡು ಮತ್ತೆ ನಾವು ಬಂದಿದ್ದು ಕಾಗಿನೆಲೆಗೆ. ಇದು ಬಾಡ ಗ್ರಾಮ ಅಂತ ಗೊತ್ತಿರುತ್ತೆ, ಕನಕದಾಸರದ್ದು ಒಂದು ಸ್ಟ್ಯಾಚ್ಯೂ ಇದೆ ಇಲ್ಲಿ. ಹಾಗೆಯೇ ಹೊರಗಡೆ ಒಂದು ಸ್ಟ್ಯಾಚ್ಯೂ ಇಟ್ಟಿದ್ರು, ಆ್ಯಂಡ್ ಒಳಗಡೆ ದೇವ್ರ ಥರ ಹೇಗೆ ಕೂರಿಸಿರ್ತಾರಲ್ಲ ಆ ಥರ ಕನಕದಾಸರ ಮೂರ್ತಿನ ಕೂರಿಸಿದ್ರು. ಇಲ್ಲೂ ಕೂಡ ಯಾರೂ ಅಷ್ಟು ಜನ ಇರಲಿಲ್ಲ. 6 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ನಾವೇನು ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಲ್ಲ, ಒಂದು 1/4 ಗಂಟೆ ಅಷ್ಟೇ ಸ್ಪೆಂಡ್ ಮಾಡಿದ್ದು. ಆಮೇಲೆ ಬಂದುಬಿಟ್ವಿ. ಅಲ್ಲಿ ನೋಡೋ ಅಂಥದ್ದು ಏನೂ ತುಂಬ ಏನಿರಲಿಲ್ಲ, ಜಸ್ಟ್ ಫೋಟೋಗಳು ಹಾಕಿದ್ರು. ಆಮೇಲೆ ಅವರು ಬರೆದಿರೋ ಅಂಥ ಒಂದು ಕವಿತೆ ಅಂತಾರಲ್ಲ ಅದನ್ನೆಲ್ಲ ಹಾಕಿದ್ರು. ಅದನ್ನೆಲ್ಲ ನೋಡಿಕೊಂಡು ಆಚೆ ಬಂದ್ವಿ ಅಷ್ಟೇ. ಇಲ್ಲಿ ನೋಡೋ ಅಂಥದ್ದೆಲ್ಲ ಅಷ್ಟಾಗಿ ಏನೂ ಇರಲಿಲ್ಲ ಅಂತ ಹೇಳಿ ನಾವು ಒಂದು 1/4 ಗಂಟೆ ಸ್ಪೆಂಡ್ ಮಾಡಿಕೊಂಡು ಮನೆ ಕಡೆ ಹೊರಟ್ವಿ. ಇಲ್ಲಿಂದ ನಮಗೆ 2 ಅವರ್ಸ್ ಅಷ್ಟೇ ಜರ್ನಿ ಇದ್ದಿದ್ದು. ಹಾಗೆಯೇ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 9 ಗಂಟೆ ಆಗೋಯಿತು. ಯಾಕಂದರೆ ನಿಧಾನಕ್ಕೆ ಬಂದಿದ್ದು, ಅರ್ಜೆಂಟ್ ಏನಿಲ್ಲ ಅಂತ ಹೇಳಿ. ಹಾಗೆ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಹರ್ಷಿ ಕನ್ನಡ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನಗೂ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋದಕ್ಕೆ ಇನ್ನೂ ಹುಮ್ಮಸ್ಸು ಬರುತ್ತೆ. ಹಾಗೆ ಥ್ಯಾಂಕ್ ಯು.